ಧನ್ಯವರೇ, ನಾನು ನಿನ್ನೆ ರಾತ್ರಿನೇ ಬಂದೆ. ನಾನು ಬರೋದು ತಡವಾಯ್ತು, ಅದಕ್ಕೆ ನಿಮ್ಮ ಮನೆಗೆ ಬರಕ್ಕಾಗಲ್ಲ ಧನ್ಯವರೇ. ಇರಲಿ, ಒಳಗಡೆ ನನ್ನ ಪಾದರಕ್ಷೆಗಳಿದೆ, ತೆಗೆದುಕೊಂಡು ಬರ. ಆಯ್ತು ಧನ್ಯವರೇ. ರುದ್ರ, ನೀನೆಂದು ಈ ರೀತಿಯ ಕೆಲಸವನ್ನು ಮಾಡக்கூಡದು. ನಿನ್ನಿಂದ ಈ ರೀತಿಯ ಕೀಳು ಮಟ್ಟದ ಕೆಲಸವನ್ನು ಮಾಡಿಸಲಿಕ್ಕೆ ನನ್ನ ಮನ ಒಪ್ಪದು ರುದ್ರ, ನನ್ನ ಮನ ಒಪ್ಪದು. ಯಾಕೊಪ್ಪದು ಧನಿ? ರುದ್ರ, ನೀನು ಈ ಮನೆಯ ಆಳು ಮಗನಲ್ಲವೋ? ಈ ಮನೆಯ ಮಗ ಕಳೆದ 25 ವರ್ಷಗಳಿಂದ ಈ ಮನೆಗೋಸ್ಕರ ನೀನು ನಿಯತ್ತಿನಿಂದ ದುಡಿಯುತ್ತಿರುವೆ. ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿಸಮನಾದ ನಿನ್ನ ಕೈಲಿಂದ ಈ ರೀತಿಯ ಕೀಳು ಮಟ್ಟದ ಕೆಲಸವನ್ನು ಮಾಡಿಸಲಿಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ರುದ್ರ. ಯಾಕೊಪ್ಪಲ್ಲ ಧನಿ? ಎಷ್ಟೇ ಆದ್ರೂ ಈ ಮನೆಯ ಆಳಮಗನಲ್ವ ನಾನು. ರುದ್ರ, ಹಾಗಂತ ನೀ ತಿಳ್ಕೊಂಡಿದ್ದೀಯೋ? ನಾನು ತಿಳ್ಕೊಳ್ಬೇಕಲ್ಲ. ನಿನ್ನ ಹೃದಯದಲ್ಲಿ ನನ್ನ ಬಗ್ಗೆ, ನನ್ನ ಮನೆತನದ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸಗಳು ತುಂಬಿದೆ ಎಂದು ನಾನು ಬಲ್ಲೆ. ಅದೇ ಪ್ರೀತಿ ವಿಶ್ವಾಸವನ್ನ ನಾನು ಕೂಡ ನಿನ್ನ ಮೇಲಿಟ್ಟಿರುವೆ. ನೀನೊಬ್ಬ ನನ್ನ ಮನೆತನದ ಮಾನ ಮರ್ಯಾದೆಗಳನ್ನು ಕಾಪಾಡುವ ನಿಯತ್ತಿನ ಮನುಷ್ಯ ಎಂದು ನಾನು ನಿನ್ನನ್ನು ನಂಬಿದ್ದೇನೆ. ಧನ್ಯವರೇ, ಹಾಗಾದ್ರೆ ನನ್ನನ್ನು ಅಷ್ಟೇ ನಂಬ್ತೀರ ನೀವು? ನಂಬಬೇಕು ರುದ್ರ, ನಂಬಬೇಕು. ನಮ್ಮನ್ನು ನಂಬಿದವರನ್ನ ನಾವು ನಂಬಲೇಬೇಕು. ಧನ್ಯವರೇ, ಇಷ್ಟು ಸಾಕು ಧನ್ಯವರೇ. ನನ್ನ ಜನ್ಮ ಪಾವನವಾಯಿತು. ನನ್ನ ಕೊನೆ ಉಸಿರಿರೋ ತನಕ ಈ ಮನೆಯಲ್ಲಿ ದುಡ್ಕೊಂಡಿರ್ತೀನಿ ಧನ್ಯವರೇ. ಧನ್ಯವರೇ, ಅಮ್ಮವ್ರು ಬಂದ್ರು. ಎಲ್ಲೋ? ಬೆಂಗಳೂರಿಂದ ಯಾವಾಗ ಬಂದೆಪ್ಪ? ಅಮ್ಮೋರೆ, ರಾತ್ರಿನೇ ಬಂದೆ ಅಮ್ಮೋರೆ. ಬರೋದು ಸ್ವಲ್ಪ ತಡವಾಯ್ತು, ಅದಕ್ಕೆ ಬರಕ್ಕಾಗಲ್ಲ ಅಮ್ಮೋರೆ. ಅಮ್ಮೋರೆ, ಚಿಕ್ಕದನಿ ಮಾಂತೇಶಪ್ಪನವ್ರನ್ನ ಬೆಂಗಳೂರು ಬಿಟ್ಟು ಬರೋದ್ರೊಳಗೆ ನನಗೆ ಸಾಕಾಗೋಯ್ತು ಅಮ್ಮೋರೆ. ನೋಡಿ, ಇನ್ನು 6 ವರ್ಷದ ಮಗು, ಅವನು ನೋಡಿದ್ರೆ ನಾವು ತುಂಬಾ ಸಂಕಟ ಆಯ್ತೇವೆ. ಆಗ ನಿಮ್ ತಂಗಿಯವರೇ ನನ್ನ ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಆದ್ರೂ ಅಮ್ಮವ್ರೆ, ನಾನು ಬೆಂಗಳೂರಲ್ಲಿ ಮಾಂತೇಶಪ್ಪನ ಬಿಟ್ಟು ಬರ್ಬೇಕಾದ್ರೆ ನನ್ನ ಕರುಳು ಚುರಂದಿತ್ತು ಅಮ್ಮವ್ರೆ. ಏನ್ ಮಾಡೋದ್ರದ್ದ, ಅವನಿನ್ನು ಚಿಕ್ಕವನು. ಅಪ್ಪ ಅಮ್ಮನ್ನ ಬಿಟ್ಟು ಬದುಕೋದು ಅವನಿಗೆ ಸ್ವಲ್ಪ ಕಷ್ಟನೇ. ಏನೇ ಆಗ್ಲಿ, ಅವನು ಚೆನ್ನಾಗಿ ಓದಿ ಬೆಳೆದು ದೊಡ್ಡ ಮನುಷ್ಯನಾಗಿ ಬರ್ಬೇಕು ಅಂತ ತಾನೇ ಅವನ್ನ ಬೆಂಗಳೂರಿಗೆ ಬಿಟ್ಟಿರೋದು. ಸ್ವಲ್ಪ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು ಅಮ್ಮವ್ರೆ, ನಮ್ಮ ಮಾಂತೇಶಪ್ಪ ದೊಡ್ಡ ವಿದ್ಯಾವಂತನಾಗಿ ಈ ಊರಿಗೆ ದೊಡ್ಡ ನ್ಯಾಯ ಹೇಳೋ ದೊಡ್ಡ ಯಜಮಾನ ಆಗ್ತಾನೆ. ನಿನ್ನ ಮಾತು ನಿಜ ರುದ್ರ. ನಮಗೇನು 10 ಜನ ಮಕ್ಕಳಿಲ್ಲ, ಇರೋನೊಬ್ಬನೇ ಒಬ್ಬನ ಮಗ. ಅವನ್ನ ಪಡಿಬೇಕು ಅಂತ ಅದೆಷ್ಟು ಪೂಜೆ ಪುನಸ್ಕಾರ, ವ್ರತ, ಉಪವಾಸ ಎಷ್ಟೆಲ್ಲ ಮಾಡ್ಬೇಕಾಯ್ತು. ಅಂದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಹುಟ್ಟಿದವನವನು ಅಂದಾಗ ಅವನು ಹುಟ್ಟಿದ್ದು ನಮ್ಮ ಪುಣ್ಯ ಅಲ್ವೇನೋ ರುದ್ರ? ಮಹಾದೇವಿ, ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ನೀನೊಬ್ಬಳೇ ಹರಕೆಯನ್ನು ಹೊತ್ತಿಲ್ಲ. ನಮ್ಮ ಪುತ್ರ ಸಂತಾನಕ್ಕಾಗಿ ರುದ್ರನು ಕೂಡ ಹರಕೆಯನ್ನು ಹೊತ್ತಿದ್ದಾನೆ. ನಿನಗೆ ಗೊತ್ತೇನು? ನಿಜವೇನೋ ರುದ್ರ? ಹೌದು ಮಹಾದೇವಿ, ನಮಗೊಂದು ಗಂಡು ಮಗು ಹುಟ್ಟಿ ನಮ್ಮ ವಂಶೋದ್ಧಾರವಾದರೆ ಈ ಊರಿನ ಎಲ್ಲಾ ದೇವರಿಗೂ ತುಪ್ಪದ ನೈವೇದ್ಯವನ್ನು ಮಾಡಿಸುತ್ತೇನೆ, ಹಾಗೂ 101 ತೆಂಗಿನಕಾಯಿಯನ್ನು ಹೊಡೆಯುತ್ತೇನೆಂದು ರುದ್ರ ಹರಕೆಯನ್ನು ಹೊತ್ತಿದ್ದಾನೆ. ಅವನಿಗೆ ನಮ್ಮ ಮೇಲೆ, ನಮ್ಮ ಮನೆತನದ ಮೇಲೆ ತುಂಬಾ ವಿಶ್ವಾಸವಿದೆ ಮಹಾದೇವಿ. ರುದ್ರ, ನೀನು ಮನೆ ಮೇಲೆ ಇಟ್ಟಿರೋ ಪ್ರೀತಿ, ವಿಶ್ವಾಸ, ಗೌರವ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ನಾನು ಇಷ್ಟಪಡ್ತೀನಿ. ನೋಡು, ಆದಷ್ಟು ಬೇಗ ನಿನಗೂ ಒಂದು ಮಗು ಆಗ್ಲಿ ಅಂತ ಆ ದೇವರಲ್ಲಿ ನಾನು ಹರಕೆ ಕಟ್ಕೊಂಡು. ಧನ್ಯವರೇ, ನಾನ್ ನಿಮ್ಗೆ 6 ತಿಂಗಳಿಂದ ಒಂದು ವಿಷಯ ಹೇಳ್ಬೇಕು ಅಂತಾನೆ ಇದ್ದೆ. ಈ ಮಾತನ್ ಗಲಾಟಿಲಿ ಮರ್ತೇ ಬಿಟ್ಟಿದ್ದೇನವ್ರೆ. ಧನ್ಯವರೇ, ಈಗ ನನ್ನ ಹೆಂಡತಿ ಏನಾಯ್ತು ನಿನ್ನ ಹೆಂಡತಿಗೆ?
ದೇನವ್ರೆ ನನ್ನ ಹೆಂಡತಿಗೆ ಈಗ 9 ತಿಂಗಳು ದೇನವ್ರೆ. ಹೆರಿಗೆ ಅಂತ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನಾನು ಇವತ್ತು ಅವ್ಳು ನೋಡಕಂತಾನೆ ಹೀಗೇ ಹೊರಡ್ತೀನಿ. ಹೋಗ್ಲೇಬೇಕು. ಹೋಗ್ದೆ ಇನ್ನೇನ್ ಮಾಡ್ತೀಯ ಹೇಳು? ಅಲ್ವಾ ರುದ್ರ, ನಿನ್ನ ಹೆಂಡತಿ ಗರ್ಭಿಣಿ ಅಂತ ನಮ್ಗೆ ಯಾಕೆ ಮೊದಲೇ ತಿಳಿಸ್ಲಿಲ್ಲ ನೀನು? ಒಂದು ವೇಳೆ ತಿಳಿಸಿದ್ರೆ ಸೀಮಂತ ಕಾರ್ಯ ಮಾಡ್ಕೊಳ್ತಿಲ್ವಾ ನಾನು? ಹೌದು. ನಾಚಿಕೆ ದೇನವ್ರೆ ಹೇಳಕ್ಕೆ. ಎಂತಹ ಹುಚ್ಚೆನ ನೀನು? ಅಲ್ವಾ ರುದ್ರ, ಬಿಚ್ಚು ಮನಸ್ಸುಳ್ಳವರ ಮುಂದೆ ಯಾವುದನ್ನು ಮುಚ್ಚಿಡಬಾರದು ಕಣ. ಮನ ಬಿಚ್ಚಿ ಮಾತನಾಡಬೇಕು. ಮೆಚ್ಚಿಕೊಳ್ಳುವ ಮಾತಾಗಿದ್ದರೆ ನಾಚಿಕೊಳ್ಳಬಾರದು, ನುಡಿಯಬೇಕು. ಇರಲಿ, ಹೆರಿಗೆ ಆದ ತಕ್ಷಣ ನೇರವಾಗಿ ನಮ್ಮ ಮನೆಗೆ ಕರೆದುಕೊಂಡು ಬಾ. ನಿನ್ನ ಮಗನ ಕೊರಳಿಗೆ ಚಿನ್ನದ ಸರವನ್ನು ಮಾಡಿಸಿ ಹಾಕ್ತಾನೆ. ಬಾಬಾ, ಎಷ್ಟು ಖಾತ್ರಿಯಾಗಿ ಹೇಳ್ತಿದ್ದೀರ ಮಗನ ಕೊರಳಿಗೆ ಅಂತ. ಅಂದ್ರೆ ಗಂಡು ಮಗು ಆಗುತ್ತೆ ಅಂತ ನೀವೇ ನಿರ್ಧಾರ ಮಾಡ್ಬಿಟ್ರಿ. ಯಾಕೆ ಹೆಣ್ಣು ಮಗು ಹಾಕಿದ್ರೆ ಚಿನ್ನದ ಹಾರ ಹಾಕ್ಬಾರ್ದು ಅಂತಿದ್ಯಾ? ರುದ್ರ, ನೀನ್ ನೋಡಪ್ಪ, ಹೆಣ್ಣಾಗ್ಲಿ ಗಂಡಾಗ್ಲಿ ನೀನ್ ಮನೆ ಕರ್ಕೊಂಬ. ಅವ್ರು ಹಾಕ್ಲಿಲ್ಲ ಅಂದ್ರೆ ನಾನು ಅವ್ನ ಚಿನ್ನದ ಸರ ಹಾಕ್ತೀನಿ. ಆಯ್ತು ನೋಡಿ, ಮೊದಲು ನನ್ನ ಹೆಂಡತಿ ತನ್ನಿಗೆ ಅಳಿಲಿ, ಆ ನಂತರ ನೀವು ಚಿನ್ನದ ತರನೆರೋ ಹಾಕಿ, ಚಿನ್ನದ ನೆಕ್ಲೆಸ್ ಯಾರೋ ಹಾಕಿ. ನನಗೆ ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದೆ. ನನ್ನ ಹೆಂಡತಿ ಊರಿಗೆ ಹೋಗ್ಲೇಬೇಕು. ನೋಡಿ ತಾಯಿ, ನಾನು ಹೋಗಕ್ ಮುಂಚೆ ಆಶೀರ್ವಾದ ತಗೊಂಡು ಹೋಗ್ಬೇಕು. ನಾನು ಹೋಗ್ಬಪ್ಪ, ದೇವ್ರು ಒಳ್ಳೇದ್ ಮಾಡಿ. ಗೊತ್ತಿದ್ದಾರೆ. ಆಯ್ತಪ್ಪ, ಹೋಯ್ತು ಬಾ. ಹುಷಾರ್ ಕಣ ಮಹಾದೇವಿ. ರುದ್ರನಿಗೆ ನಮ್ಮ ಮನೆಯ ಮೇಲೆ ತುಂಬಾ ವಿಶ್ವಾಸವಿದೆ ಕಣೆ. ನಿಜ ರೀ. ಅವನೊಬ್ಬ ನಿಯತ್ತಿನ ಮುತ್ತಿನಂತ ಮನುಷ್ಯ ಕಣೆ. ನಿಜ ರೀ. ರುದ್ರ ನಿಜವಾಗ್ಲೂ ಚಿನ್ನದಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯರು. ನೀನು? ಅದು ನಿಮ್ಗೆ ಗೊತ್ತಪ್ಪ. ಹೌದು ಮಹಾದೇವಿ, ನೀನು ಈ ಮನೆಯ ಸೊಸೆಯಾಗಿ ಬಂದು ನಮ್ಮ ಮನೆಯನ್ನ ಬೆಳಗಿದೆ ಕಣೆ. ನೀನು ಈ ಮನೆಯ ಸೌಭಾಗ್ಯಲಕ್ಷ್ಮಿ ಮಹಾದೇವಿ, ಸೌಭಾಗ್ಯಲಕ್ಷ್ಮಿ.